ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್. ಎಲ್ಲರಿಗೂ ನಮಸ್ಕಾರ. ಎಷ್ಟು ಸಾರಿ ಕೇಳಿದ್ರು ನೀವು ಬೈಕೊಂತಾನೆ ಇರ್ತೀರ ನನ್ನ. ಸೊ ನನಗೆ ಗೊತ್ತು, ಬಟ್ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಇದು ಯಾವುದೋ ಈಗ ಮತ್ತೆ ತಗೊಂಡು ಸ್ಕ್ರೀನ್ನ ಏನೇನೋ ಮಾಡಿ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ದಯವಿಟ್ಟು ಕ್ಷಮೆ ಇರಲಿ. ಸಾಧ್ಯವಾದರೆ ವಾರದಲ್ಲಾದರೂ ಒಂದು 2 ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸಬ್ಸ್ಕ್ರೈಬ್ ಆಗದೆ ನೀವು ನೋಡ್ತಾ ಇದ್ದೀರಿ, ನಾನು ದೇವರನ್ನೇ ವಿಡಿಯೋ ಮಾಡಲ್ಲ. ಸೊ ಫೈನಲಿ ಬಿಟ್ಟಾಕಿ. ಇವಾಗ ನಾನು ಮಾಡ್ತಿರುವಂಥ ರಿವ್ಯೂ ಪುಷ್ಪ 2 ಸಾಂಗ್, ಫಸ್ಟ್ ಸಾಂಗ್ ಅನ್ಸುತ್ತಿದ್ದು. ಸೊ ಹೇಗಿದೆ ಪುಷ್ಪ 2ನ ಹವಾ? ಸೊ ನಿನ್ನೆ ನಾನು ಒಂದ್ಸಲಿ ಕೇಳಿದೆ, ಬಟ್ ಅರ್ಥ ಮಾಡಿಕೊಂಡು ಲಿರಿಕ್ಸ್ನ ಆ ಫೀಲ್ಗೆ ಟಚ್ ಆಗೋದು ತುಂಬ ಕಷ್ಟ ಅನಿಸುತ್ತೆ. ಸೊ ಅದೊಂದ್ಸಲಿ ಟ್ರೈ ಮಾಡಿಬಿಡೋಣ ಸೊ ಹೇಗಿದೆ ಅಂದ್ಬಿಟ್ಟು. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಪುಷ್ಪ 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 ಹಂಗೆ ಸವರುತ್ತಿದ್ರೆ ದೇಶವೇ ಹೆದರಿತ್ತಂತೆ. ನೀನು ಗಡ್ಡ ಹಾಗೆ ಸವರ್ತಾ ಇದೆ, ಇಡೀ ದೇಶನೇ ಹೆದರುತ್ತಂತೆ. ಸೊ ಒಂಚೂರು ಮುಂದೆ ಹೋಗಲಿ ಸಾಂಗು, ಹೇಳ್ತೀನಿ. ನೀ ಭುಜವಾಗೆತ್ತಿ ನಡೆಯುತ್ತಿದ್ರೆ ಮುಡಿಯೇ ಬೆದರಿತ್ತಂತೆ. ನೀ ಎದ್ದು ನಿಂತರೆ ಏರಿಸಬೇಕು ಬಾನ ಎತ್ತರವಂತೆ. ನಿನ್ನ ಹಳೆಯ ಸಾಗರವನ್ನೇ ತೋಡಲೇಬೇಕಂತೆ. ಪುಟ್ಟ ಹಕ್ಕಿಯಂತೆ ಮಳೆಗೆ ಹೆದರಿ ಬಿಕ್ಕಿ ಬಿಕ್ಕಿ ರೆಕ್ಕೆ ಮುದುರಿ ನೆನೆಯುತ್ತಿದ್ರೆ ನಿನ್ನೆ ತಪ್ಪ. ನನಗೆ ಈ ಸಾಂಗ್ ನಿನ್ನೆ ಶುರುವಾದಾಗ ಒಂಥರ ರೋಬೋಟಿಕ್ ವಾಯ್ಸ್ ಬರುತ್ತೆ. ಪುಷ್ಪ 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 ಪುಷ್ಪರಾಜ್ ಅಂತ. ಅಂದರೆ ಈಗ ಅರ್ಥ ಆಗುತ್ತೆ ಸಾಂಗ್. ಸೊ ಅದು ಯಾರು ವಾಯ್ಸು ಅಂತಲೂ ನಂಗೆ ದೇವರಾಣೆ ಅರ್ಥ ಆಗಲಿಲ್ಲ. ಅದು 1 ನಿಮಿಷ ಒಂದು 40 ಸೆಕೆಂಡ್ಸು 40 ಸೆಕೆಂಡ್ಸ್ ಆದಮೇಲೆ ಗೊತ್ತಾಯಿತು ಅದು ನಮ್ಮ ವಿಜಯ್ ಪ್ರಕಾಶ್ ಅವ್ರ ವಾಯ್ಸ್ ಅಂತ ಹೇಳ್ಬಿಟ್ಟು. ಸೂಪರಾಗಿ ಹೇಳಿದ್ದಾರೆ ಗುರು ಮಾತ್ರ. ವಾಡ ಸಾಂಗ್ಸು, ಇದು ಅಲ್ಟಿಮೇಟ್ ಸಾಂಗ್. ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮುಂದೆ ಕೇಳ್ಕೊಂಡ್ಬಿಟ್ಟು ಮಾತಾಡೋದು. ದೊಡ್ಡ ಹತ್ತಿನಂಗೆ ಮೋಡದ ಸರಹದ್ದು ದಾಟಿ ಹಾರಿ ನೋಡು ಮರೆಯು ನಿಂಗೆ ತಲೆಯವಾಗಿ ಕಾಲ ಕೆಳಗೆ ಸುರಿಯಲ್ಲ. ಪುಷ್ಪ 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 ರಾಜ್ ರೋಬೋಟಿಕ್ ವಾಯ್ಸ್. ಪುಷ್ಪ 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 ರಾಜ್ ಪುಷ್ಪ 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 ರಾಜ್ ಪುಷ್ಪ 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 ರಾಜ್. ಯಾಕೆ ಅಂತಂದರೆ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದಾಗ ಒಂದು ಹೋಪ್ ಖಂಡಿತವಾಗೂ ಪ್ರತಿಯೊಂದು ಸಿನಿಮಾದ ಡೈಲಾಗ್ಸು ಮತ್ತು ಸಾಂಗ್ಸು ಒಂದು ನಂಬಿಕೆ ಇಟ್ಕೊಬೋದು. ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಬಂದರೆ ನಾವು ನೋಡಿದ್ವಲ್ಲ, ಜೈಲರ್ ನೋಡಿದ್ವಿ, ಲಿಯೋ ನೋಡಿದ್ವಿ. ಸೊ ಇದಕ್ಕೆ ತಕ್ಕಾಗಿ ಡೈಲಾಗ್ನ ಮತ್ತು ಅದೇ ಥರ ಸೂಟ್ ಆಗುವಂಥ ವಾಯ್ಸ್ನ ಹಾಕ್ಕೊಂಡು ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಇರುತ್ತೆ. ಅಲ್ಟಿಮೇಟ್. ಅಷ್ಟಿಲ್ಲದೆ ಸಿನಿಮಾಗಳು ಯಾವುದು ಹಿಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಸೂಟಬಲ್ ಆಗೋರನ್ನೇ ಹಾಕ್ಕೊಂಡು ಸಿನಿಮಾನ ಮಾಡ್ತಾರೆ. ಬಟ್ ಈಗ ರೀಸೆಂಟ್ಲಿ ನಾನು ನೋಡ್ದಂಗೆ ಈಗ ಸ್ಟಾರ್ ಸುವರ್ಣ ಪ್ಲೇಸ್ ಅಂತ ಒಂದು ಚಾನಲ್ ಇದೆ. ಸೊ ಅವ್ರಿಗೆ ಕನ್ನಡ ಸಿನಿಮಾಗಳು ಇದೆಯಾ ಅನ್ನೋದೇ ಮರ್ತೋಗಿದೆ ಅನಿಸುತ್ತೆ. ಪ್ರತಿದಿನ ಡಬ್ಬಿಂಗ್ ಮೂವೀಸ್ ಅದರಲ್ಲಿ ಕೇಳೋ ಸಾಂಗ್ಸ್ ಕೇಳ್ಬಿಟ್ಟು ನನಗೆ ಈ ಡಬ್ಬಿಂಗ್ ಸಾಂಗ್ಸ್ ಕೇಳಿದ್ರೆ ಒಂಥರ ಆ ವಾಯ್ಸ್ಗೂ ಆ ಲಿರಿಕ್ಸ್ ಟಚ್ ಮಾಡಬೇಕಲ್ಲ, ಏನೋ ಒಂದು ಪ್ರಯತ್ನ ಪಡ್ತಾರೆ. ಬಟ್ ಹುಚ್ಚಿಡಿಯುತ್ತೆ. ಈ ಪ್ಯಾನ್ ಇಂಡಿಯಾದಲ್ಲಿ ಯಾವ ಥರ ಡಿಸ್ಟ್ರಿಬ್ಯೂಷನ್ ತೊಗೊಂಡು ಅದೇ ಥರ ಸೆಟ್ ಆಗೋರನ್ನ ತೊಗೊಂಡು ಸಾಂಗ್ಸ್ನ ಮಾಡ್ತಾರೆ. ಸೊ ಸೂಪರಾಗಿ ಅಲ್ಟಿಮೇಟಾಗಿ ಇರುತ್ತೆ. ಸೊ ಈ ಸಾಂಗ್ ಕೇಳಿದ ಮೇಲೆ ಫಿದಾ ಪುಷ್ಪರಾಜ್ ಸಾಂಗ್ಗೆ. ಸೊ ಬನ್ನಿ. ಎಲ್ಲ ಬರುವ ಪುಷ್ಪನಿಗೆ ಕೆಲವು ಬರುವುದೇ ಇಲ್ಲಂತೆ. ಸೋಲೆ ಬರದು
ಕಾಲ ಮೇಲೆ ಕಾಲೆ ಹಾಕಿ ಗತ್ತಲ್ಲಿ ಕುಂತ್ರೆ ಬಂಡೆ ಕಲ್ಲು ಕೂಡ ಬಂದ. ಇನ್ನೊಂದು ವಿಷಯ ಏನಂತಂದರೆ ಈಗೆಲ್ಲ ಸಿನಿಮಾಗಳು ಕಾಮನ್ ಆಗಿಬಿಟ್ಟಿದೆ. ಕಾಂತಾರದಲ್ಲಿ ಒಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ನೀವು ನೋಡಿರ್ಬೋದು. ಪ್ರತಿಯೊಂದು ಸಿನಿಮಾದ ಕ್ಲೈಮ್ಯಾಕ್ಸ್ಗಳು ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರು ಹಾಕಿರುವಂಥ ಒಂದು ಕಾಸ್ಟ್ಯೂಮ್, ಮತ್ತು ಟೋಬಿಯಲ್ಲಿ ರಾಜ್ಬಿ ಶೆಟ್ಟಿ ಹಾಕಿರೋದು, ಜಯಮ್ಮನ ಮಗ ಸಿನಿಮಾಲಿ ದುನಿಯಾ ವಿಜಯ್ ಹಾಕಿರೋದು, ಮತ್ತು ಇವರು ಹಾಕಿರೋದು ಏನೋ ಒಂಥರ. ಸೊ ನನ್ನ ಪ್ರಕಾರ ಇದೊಂದು ಸಾಂಗಲ್ಲಿ ಹಾಕಿರ್ಬೋದು ಅಥವಾ ಇವರು ಒಂದು ಅವತಾರ ತಾಳ್ತಾರ ಅನ್ನೋದು ಡೌಟ್. ಇದೆಲ್ಲ ಆಗಸ್ಟ್ 15 ನೋಡ್ಬೇಕನ್ಸುತ್ತೆ. ಚೆನ್ನಾಗಿದೆ. ವಿಜಯ್ ಪ್ರಕಾಶ್ ಅವರ ಧ್ವನಿಲಿ ಈ ಸಾಂಗ್ ಬಂದಿದೆ. ಸೊ ಲಿರಿಕ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ತುಂಬ ಚೆನ್ನಾಗಿದೆ. ನೋಡಿ, ಟಿ ಸೀರೀಸಲ್ಲಿ ರಿಲೀಸ್ ಆಗಿದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.